ನಾವೇನು ಮಾಡೋಣ, ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನೋಡೋಣ. ಅದು ಕೂಡ ಯಾರಪ್ಪಪ್ಪ ಅಂದರೆ ಇಂಗ್ಲೀಷ್ ಮೀಡಿಯಮ್ನ ಸ್ಟೂಡೆಂಟ್ಸ್ಗಳಿಗೆ. ಸೊ ತುಂಬ ಜನ ಸ್ಟೂಡೆಂಟ್ಸ್ಗಳ ಇಂಗ್ಲೀಷ್ ಮೀಡಿಯಮ್ದ ಒಂದು ಬೇಡಿಕೆ ಇತ್ತು. ಸೊ ನಮಗೆ ಇಂಗ್ಲೀಷ್ ಮೀಡಿಯಮ್ನಲ್ಲಿನೂ ಕೂಡ ಸರ್ ಕೋರ್ ಸಬ್ಜೆಕ್ಟ್ಗಳ ಒಂದು ಕ್ವಶನ್ ಪೇಪರ್ ಕೊಡಿ ಅಂತ ಹೇಳಿದಾಗ ಇವತ್ತು 9th ಸ್ಟ್ಯಾಂಡರ್ಡಲ್ಲಿ ಮ್ಯಾಥಮೆಟಿಕ್ಸನ್ನು ನಾವೇನು ಮಾಡ್ತಾ ಇದ್ದೀವಿ, SA2 ಅಥವಾ ಆ್ಯನ್ಯುವಲ್ ಎಕ್ಸಾಮ್ಗೆ ಕ್ವಶನ್ ಪೇಪರ್ನ ಪೋಸ್ಟ್ ಮಾಡ್ತಾ ಇದ್ದೀವಿ. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸನ್ನು ಸಹಿತ ಶಾರ್ಟ್ಲಿಯಾಗಿ ಅಪ್ಲೋಡ್ಗಳನ್ನು ಮಾಡ್ತೀವಿ. MCQಗಳಲ್ಲಿ ಫಸ್ಟ್ ಕ್ವಶನ್ ಇತ್ತು, ವಿಚ್ ಆಫ್ ದ ಫಾಲೋವಿಂಗ್ ನಂಬರ್ ಈಸ್ ನಾಟ್ ಎ ಇಂಟಿಜರ್. ಸೆಕೆಂಡ್ ಒನ್ ಇರ್ತಕ್ಕಂಥದ್ದು 3√2 × 4√5 is equal to. ಥರ್ಡ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ನೀಡ್ಸ್ ಅ ಪ್ರೂಫ್. ಫೋರ್ತ್ ಕ್ವಶನ್ 5, 6, 7th, 8th. ಸೊ ಕ್ವಶನ್ಸ್ ನೋಡಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದಾವೆ. ಕರೆಕ್ಟ್ ಒನ್ ಆಗಿರೋದನ್ನು ಏನು ಮಾಡಬೇಕು ತಾವು ಚೂಸ್ ಮಾಡಿ ಬರೀತಕ್ಕಂಥದ್ದು ಆಗಬೇಕಾಗಿತ್ತು. 8 ಕ್ವಶನ್ 8 ಮಾರ್ಕ್ ಇರ್ತದೆ. ಇನ್ನು ಮೇನ್ ಕ್ವಶನ್ 2ದಲ್ಲಿ 1 ಮಾರ್ಕ್ ಕ್ವಶನ್ಸ್ ಇದೆ. ಸೊ ಫಸ್ಟ್ ಒನ್ ಇರ್ತಕ್ಕಂಥದ್ದು 9th ಕ್ವಶನ್ ಇದೆ. 10th ಅಲ್ಲಿ ಕ್ಲಾಸಿಫೈ ಗ್ರೂಪ್ ಆಫ್ ಲೈಕ್ ಟರ್ಮ್ಸ್ ಇನ್ ದ ಫಾಲೋವಿಂಗ್ ಅಲ್ಜೆಬ್ರಿಕ್ ಟರ್ಮ್ಸ್ ಅಂತ ಕೇಳಿದ್ದಾರೆ. ಇಲ್ಲೊಂದು ಕ್ವಶನ್ ಇತ್ತು, ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಹೂಸ್ ಬೇಸ್ ರೇಡಿಯಸ್ ಈಸ್ r ಅಂತ ಇದೆ. 12th ಕ್ವಶನ್ ಅಲ್ಲಿ ಫೈಂಡ್ ದ ಸಮ್ ಆಫ್ ಯೂಸಿಂಗ್ ನಂಬರ್ ಲೈನ್ +5 ಪ್ಲಸ್ ಇನ್ ದ ಬ್ರಾಕೆಟ್ -7 ಅಂತ ಕೇಳಿದ್ದಾರೆ. ಸೊ 13 ಅಲ್ಲಿ ರೈಟ್ ದ ಯೂಕ್ಲಿಡ್ಸ್ ಪೋಸ್ಟುಲೇಟ್ ಫಾರ್ ಫಾಲೋವಿಂಗ್ ಫಿಗರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 14th ಕ್ವಶನ್ ಇದೆ. 15th ಕ್ವಶನ್ ಇದೆ. 16th ಅಲ್ಲಿ if p in the bracket x is equal to 3x plus 5 find p in the bracket 1 ಅಂತ ಕೊಟ್ಟಿದ್ದಾರೆ. ಇನ್ನು 2 ಮಾರ್ಕ್ ಕ್ವಶನ್ಸ್ಗಳಲ್ಲಿ ಕೊಟ್ಟಿದ್ದಾರೆ. ಇದು ಸಿಂಪ್ಲಿಫೈ ಮಾಡ್ಲಿಕ್ಕೆ ಹೇಳಿದ್ದಾರೆ. ಎಸ್ ಕ್ವಶನ್ ನಂಬರ್ 18 ಅಲ್ಲಿ ಇದೆ. ಸೊ ಈ ಫಿಗರ್ಗೆ ಸಂಬಂಧಪಟ್ಟಂತೆ 19th ಅಲ್ಲಿ ರೈಟ್ ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸ್ ಆಫ್ ಸ್ಕ್ವೇರ್ ಆ್ಯಂಡ್ ರೆಕ್ಟ್ಯಾಂಗಲ್ ಅಂತ ಕೊಟ್ಟಿದ್ದಾರೆ. ರೈಟ್ ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್ ಆಫ್ ರೆಕ್ಟ್ಯಾಂಗಲ್ ಆ್ಯಂಡ್ ದ ರೋಂಬಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 20ದಲ್ಲಿ ಇರ್ತಕ್ಕಂಥದ್ದು ಸಿಂಪ್ಲಿಫೈ ದ ಫಾಲೋವಿಂಗ್ ಅಂತ ಇದೆ. 21st ಅಲ್ಲಿ ಬ್ಲಡ್ ಗ್ರೂಪ್ ಆಫ್ 30 ಸ್ಟೂಡೆಂಟ್ಸ್ ಆಫ್ ದ 9th ಕ್ಲಾಸ್ ಅದ. ಅದ್ರದ್ದು ಏನು ಮಾಡಬೇಕಪ್ಪ ಅಂದರೆ ರೀಪ್ರೆಸೆಂಟ್ ದಿಸ್ ಡಾಟಾ ಇನ್ ದ ಫಾರ್ಮ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ ಕೇಳಿದ್ದಾರೆ. 22ರಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ 23 ಲೊಕೇಟ್ √2 ಆನ್ ನಂಬರ್ ಲೈನ್. 24 ಕನ್ಸ್ಟ್ರಕ್ಟ್ ಆ್ಯಂಗಲ್ ABC is equal to 120 ಡಿಗ್ರಿ ಆ್ಯಂಡ್ ಬಿಸೆಕ್ಟ್ ಇಟ್ ಅಂತ ಕೇಳಿದ್ದಾರೆ. ಇನ್ನು ನೆಕ್ಸ್ಟ್ 3 ಮಾರ್ಕ್ ಕ್ವಶನ್ದಲ್ಲಿ ಕ್ವಶನ್ ನಂಬರ್ 25 ಅದ. ಸೊ ನೋಡ್ಕೊಡ್ರಿ, ವೆರಿಫೈ ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಎಡಿಷನ್ ಬೈ ಯೂಸಿಂಗ್ 2/3, 6, 3/2. ಸೊ ನೆಕ್ಸ್ಟ್ ಫೈಂಡ್ 4 ರ್ಯಾಷನಲ್ ನಂಬರ್ ಬಿಟ್ವೀನ್ 3/5 ಆ್ಯಂಡ್ 4/5 ಅಂತ ಇದೆ ಆರ್ದಲ್ಲಿ. ಸೊ ಈ ಕ್ವಶನ್ಸನ್ನು ಇತ್ತು. ನೆಕ್ಸ್ಟ್ ಎಕ್ಸ್ಪ್ರೆಸಿಂಗ್ ದ ಡೆಸಿಮಲ್ ಎಕ್ಸ್ಪೆನ್ಷನ್ ಅಂತ ಕೊಟ್ಟಿದ್ದಾರೆ. 27th ಕ್ವಶನ್ ನೋಡ್ಕೊಡ್ರಿ, ಆರ್ ಇದೆ. ಸೊ ಇದು ಒಂದು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಇನ್ನು 28th ಕ್ವಶನ್ಸ್ ನೋಡ್ಕೊಡ್ರಿ, ಅವರಲ್ಲಿ. ಸೊ ಇದು ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಇನ್ನು 29ನಲ್ಲಿ ಪ್ರೂವ್ ಮಾಡೋಕ್ಕೆ ಹೇಳಿದ್ದಾರೆ, ಥೇರಮ್ ಇದೆ. ಸೊ ಆ ಒಂದು ಥೇರಮನ್ನು ತಾವೇನು ಮಾಡಬೇಕು, ಪ್ರೂವನ್ನು ಮಾಡಬೇಕು. 30th ಕ್ವಶನ್ದಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ, ಸೊ ಒಂದು ಡಾಟಾ ಕೊಟ್ಟಿದ್ದಾರೆ. ಓಕೆ, ಅದರಲ್ಲಿ ಡೇಸ್ ಇದೆ, ಅಮೌಂಟ್ ಆಫ್ ರೈನ್ಫಾಲ್ ಇದೆ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ. ಫೈಂಡ್ ದ ಎವರೇಜ್ ಮೀನ್ ರೈನ್ಫಾಲ್ ಇನ್ ಅ ವೀಕ್ ಅಂತ ಕೊಟ್ಟಿದ್ದಾರೆ. ಬಿದಲ್ಲಿ ಹೌ ಮೆನಿ ಡೇಸ್ ಆಫ್ ರೈನ್ಫಾಲ್ ವಾಸ್ ಬಿಲೋ ದ ಎವರೇಜ್ ರೈನ್ಫಾಲ್ ಅಂತ ಕೊಟ್ಟಿದ್ದಾರೆ. ಸೊ ಅಥವಾ ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಅದು ಆಗಲಿಲ್ಲ ಅಂತಂದರೆ ಇನ್ನು ಕ್ರಿಕೆಟ್ ಸೀರೀಸ್ ದ ರನ್ಸ್ ಸ್ಕೋರ್ಡ್ ಆರ್ ಆ್ಯಸ್ ಫಾಲೋಸ್, ಫೈಂಡ್ ದ ಮೀಡಿಯನ್ ಅಂತ ಕೊಟ್ಟಿದ್ದಾರೆ. ಆರ್ ದ ಮಾರ್ಕ್ಸ್ ಸ್ಕೋರ್ಡ್ ಬೈ 15 ಸ್ಟೂಡೆಂಟ್ ಇನ್ ಅ ಮ್ಯಾಥಮೆಟಿಕ್ಸ್ ಯೂನಿಟ್ ಟೆಸ್ಟ್ ಇಸ್ ಗಿವನ್ ಬಿಲೋ, ರೈಟ್ ದ ಮೋಡ್ ಆಫ್ ದಿಸ್ ಡಾಟಾ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಗ್ರಾಫ್ ಇದೆ, ರಿಪ್ರೆಸೆಂಟಿಂಗ್ ದ ಲೀನಿಯರ್ ಇಕ್ವೇಷನ್ 2x + y = 6 ಅಂತ ಕೊಟ್ಟಿದ್ದಾರೆ. 32ದಲ್ಲಿ ದ ಹೈಟ್ಸ್ ಆಫ್ 75 ಸ್ಟೂಡೆಂಟ್ಸ್ ಇನ್ ಅ ಸ್ಕೂಲ್ ಆರ್ ಗಿವನ್ ಬಿಲೋ ಅಂತ ಕೊಟ್ಟಿದ್ದಾರೆ. ಹೈಟ್ ಇದೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಇದೆ. ಡ್ರಾ ದ ಹಿಸ್ಟೋಗ್ರಾಮ್ ಫ್ರಮ್ ದ ಗಿವನ್ ಡಾಟಾ ಅಂತ ಇದೆ. ಅಂದರೆ 125 to 130 9 ಜನ ಇದ್ದಾರೆ, 130 to 135 12 ಇದ್ದಾರೆ, 135 to 140 18 ಇದ್ದಾರೆ, 140 to 145 23 ಸ್ಟೂಡೆಂಟ್ಸ್, 150 to 155 10 ಸ್ಟೂಡೆಂಟ್ಸ್, 155 to 160 3 ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಈ ಡಾಟಾಗೆ ತಾವು ಏನು ಮಾಡಬೇಕು, ಹಿಸ್ಟೋಗ್ರಾಮ್ಗಳನ್ನ ರಚನೆಯನ್ನು ಮಾಡಬೇಕು. 33ದಲ್ಲಿ ಕೊಟ್ಟಿದ್ದಾರೆ, ಅ ಡೈ ಈಸ್ ರೋಲ್ಡ್ 300 ಟೈಮ್ಸ್ ಆ್ಯಂಡ್ ಫಾಲೋವಿಂಗ್ ಔಟ್ಕಮ್ಸ್ ಆರ್ ರೆಕಾರ್ಡೆಡ್ ಅಂತ ಕೊಟ್ಟಿದ್ದಾರೆ. ಔಟ್ಕಮ್ಸ್ ಇದೆ ಮತ್ತು ಫ್ರೀಕ್ವೆನ್ಸಿ ಇದೆ. ಫೈಂಡ್ ದ ಪ್ರೊಬಬಿಲಿಟಿ ಆಫ್ ಗೆಟ್ಟಿಂಗ್ ಅ ನಂಬರ್ ಅಂತ ಇದೆ. ಸೊ 1 more than 4 less than 3 ಅಂತ ಅದ. ಇನ್ನು 4 ಮಾರ್ಕ್ ಕ್ವಶನ್ಸ್ದಲ್ಲಿ ಎಸ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇದೆ. 34 ಅದ, ಕನ್ಸ್ಟ್ರಕ್ಟ್ ಅ ಟ್ರಿಯಾಂಗಲ್ ABC ವಿತ್ ಎಸ್ angle B is equal to 60 degree, angle C is equal to 45 degree and AB plus BC plus CA is equal to 12 centimeter ಅಂತ ಕೊಟ್ಟಿದ್ದಾರೆ. ಸೊ 35ದಲ್ಲಿ
ಫೈಂಡ್ ದ ರಿಮೈಂಡರ್ ಬೈ ಲಾಂಗ್ ಡಿವಿಷನ್ ಮೆಥಡ್ ಆ್ಯಂಡ್ ವೆರಿಫೈ ದ ರಿಮೈಂಡರ್ ಥಿಯರಮ್ ಅಂತ ಕೊಟ್ಟಿದ್ದಾರೆ. x ಕ್ಯೂಬ್ ಮೈನಸ್ 4x² ಪ್ಲಸ್ x ಪ್ಲಸ್ 6 s ಡಿವೈಡೆಡ್ ಬೈ x ಮೈನಸ್ 3 ಅಂತ ಇದೆ. ಆರ್ ಡಿವೈಡ್ ದ polynomial p in the bracket x by g in the bracket x and examine whether g in the bracket x is a factor of p in the bracket x, where p in the bracket x is equal to 2x cube plus x square minus 2x minus 1 and g in the bracket x is equal to x plus 1 ಅಂತ ಕೊಟ್ಟಿದ್ದಾರೆ. 36 ಅಲ್ಲಿ expand the following using suitable identity ಅಂತ ಕೊಟ್ಟಿದ್ದಾರೆ. ಸೊ x plus 2 x plus 3 ಇದೆ, 49x square minus 16y square ಇದೆ, ಅಥವಾ x plus y is equal to 7 and xy is equal to 12, then find x cube plus y cube ಅಂತ ಕೊಟ್ಟಿದ್ದಾರೆ. ಸೊ 37ದಲ್ಲಿ a triangular park ABC has sides 41 meter, 40 meter and 3 meter as shown in this figure. A gardener Dhania has to put a fence all around it and also plant grass inside. How much area does she need to plant? Find the cost of fencing it with barbed wire at this rate of ₹20 per meter, leaving a space 3 meter wide for a gate on one side ಅಂತ ಕೊಟ್ಟಿದ್ದಾರೆ. ಲಾಸ್ಟ್ 5 ಮಾರ್ಕ್ ಕ್ವಶನ್ ಕೊಟ್ಟಿದ್ದಾರೆ. In a right circular cylinder of height and base diameter is 14 cm. Approximately 14 cm diameter sphere is completely fitted inside as shown in this figure. Find the volume of occupied air inside the cylinder. Also show that the volume of inside air is equal to volume of heavy sphere ಅಂತ ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿರ್ತಕ್ಕಂಥ ಡಯಾಗ್ರಾಮ್ ಅನ್ನು ನೋಡ್ಕೊಡ್ರಿ. ಸೊ ಇಷ್ಟು ನಾವು 9th ಸ್ಟ್ಯಾಂಡರ್ಡಲ್ಲಿ ಇರ್ತಕ್ಕಂಥ SA2ಗೆ ಅಂದರೆ ಎನ್ಯುವಲ್ ಎಕ್ಸಾಮಿನೇಷನ್ಗೆ ನಮ್ಮ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಹಾಕಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಇತ್ತು. ಸೈನ್ಸ್ ಮತ್ತು SS ನಲ್ಲಿನೂ ಕೂಡ ಇದೇ ಥರನಾಗಿರ್ತಕ್ಕಂಥ ಕ್ವಶನ್ ಪೇಪರ್ಸ್ಗಳನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಲೈನಪ್ಪನ್ನು ಮಾಡ್ತೀವಿ. ಸೊ ನೀವು ವಿಡಿಯೋಗಳನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬಾರ್ದು. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಸೊ ಮತ್ತೆ ಸಿಗ್ತೀನಿ ಸೈನ್ಸ್ SS ಬೇಸ್ನಾಗಿರ್ತಕ್ಕಂಥ ವಿಡಿಯೋಗಳಲ್ಲಿ. ಸೊ ಆಲ್ರೆಡಿ ಬೇರೆ ಬೇರೆ ವಿಷಯಗಳ ವಿಡಿಯೋಗಳನ್ನು ಹಾಕಿದ್ದೀವಿ, ನೀವೆಲ್ಲರೂ ಅವುಗಳನ್ನು ನೋಡಿ ಅಂತ ಹೇಳ್ತಾ ಸೊ ಭೇಟಿಯಾಗೋಣ ಹೊಸ ಭಾಗದ ವಿಡಿಯೋಗಳಲ್ಲಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ಬಾಯ್.